ನನ್ನ ಜೊತೆಗೆ ಸುಮಾರು 15 ವರ್ಷದಿಂದ ಬಾತುಕೋಳಿ ಸಾಕಾಣಿಕೆಯನ್ನ ಮಾಡ್ತಿರುವಂತಹ ವೇಲು ಅವರಿದ್ದಾರೆ. ಬಾತುಕೋಳಿ ಅಂತ ಬಂದಾಗ ಮರಿಗಳನ್ನ ಎಲ್ಲಿಂದ ತರ್ತೀರಾ? ಸೊ ಒಂದ್ಸಿಗೆ ತಂದ್ರೆ ಎಷ್ಟು ಪ್ರಮಾಣದಲ್ಲಿ ತರ್ತೀರಾ? 2000-3000. ಸೊ ಇಲ್ಲಿ ಅದನ್ನ ಇದ್ ಮಾಡಕ್ ಸಾಕಾಣಿಕೆ ಮಾಡಕ್ಕೆ ಎಷ್ಟು ಮಾಡ್ಬೇಕು? ಹೆಂಗ್ ಸಾಕ್ತೀರಾ ನೀವು? ಅದ್ರದ್ ಮೇಂಟೆನೆನ್ಸ್ ಹೆಂಗೆ? ಬೇರೆ ಬಿಟ್ಕೊಂಡು ಮೇಸ್ಕೊಂಡು ನೀರು ಕುಡಿಸ್ಕೊಂಡು ಭತ್ತ ಮೇಸ್ಕೊಂಡು ಅದೇ ದೊಡ್ಡದಾಗ್ತದೆ. ಸೊ ಅದಾದ್ಮೇಲೆ ಎಲ್ಲಿ ಮಾರಾಟ ಮಾಡ್ತೀರಾ? ಕೇರಳ. ಸೊ ಟೋಟಲ್ ಆಗಿ ಈಗ ನೀವು 1,500 ಅಂತ ಬಂದ್ರೆ ಎಷ್ಟು ಮೊಟ್ಟೆ ಸೇಲ್ ಆಗುತ್ತೆ? ಮೊಟ್ಟೆ ಅಂದ್ರೆ ಅಂದಾಜು ಒಂದು 30-40 ಸಾವಿರ 50 ಸಾವಿರ ಆಯ್ತದಮ್ಮ. ಓಕೆ, ಸೊ 40,000 ಮೊಟ್ಟೆ 4 ತಿಂಗಳಿಗೆ ನಾವು ಸೇಲ್ ಮಾಡಿದ್ರೆ ಎಷ್ಟು ಆದಾಯ ಗಳಿಸಬಹುದು? 3-4 ಬರ್ತದಮ್ಮ. 4 ಲಕ್ಷ ಬರುತ್ತೆ. ಓಕೆ, ಸೊ ಅದಕ್ಕೆ ಏನಾದ್ರು ರೋಗ ಅದೇನಾದ್ರು ಬರುತ್ತಾ? ಬರುತ್ತಮ್ಮ. ನಾವು ಮೆಡಿಸಿನ್ ಕೊಡಬೇಕು. ಆಕ್ಸಿಜನ್ ಆಯ್ತಮ್ಮ. ಅದೊಂದು ಇಲ್ಲಿ ಸಿಕ್ಕಲ್ಲ, ಅದು ರಾಣಿಪೇಟೆ ನಮ್ಮ ತಮಿಳ್ನಾಡು ಸಿಕ್ಕೋದು. ಇಲ್ಲಿ ಮಾಮೂಲಿ ಅಂದ್ರೆ ಬೇರೆ ಟೆರಾ ಮಿಷನ್ ಎಲ್ಲಿಯೇ ಬರ್ತದೆ, ಅದು ಆಗ್ತದೆ. ಅದ್ರಲ್ಲಿ ಏನಾದ್ರು ಜಾತಿ ಏನಾದ್ರು ಇದೆಯಾ? ತಳಿ ಇಂಥದ್ದೇ ಅಂತ ಜಾತಿ ಯಾವ ಬಾತ್ಕೋಳಿ ಎಲ್ಲ ಒಂದೇ, ಈ 2 ಜಾತಿ ಇರ್ತದಮ್ಮ. ಯಾವ್ದು? ಒಂದು ನಾಡನ್ ಒಂದು ಇರ್ತದೆ, ಕರೆಂಟ್ ಕೋಳಿ ಒಂದು ಇರ್ತದೆ. ಓಕೆ, ಸೊ ನೀವ್ ಯಾವ್ದು ಆಯ್ಕೆ ಇದು ಮಾಡ್ತೀರಾ? ನಾಡನ್ ಕೋಳಿ. ಓಕೆ, ಸೊ ಅದು ಏನಣ್ಣ ಗ್ರೀನ್ ಕೊಕ್ಕಿರೋದೇನು? ಅದು ಗಂಡಮ್ಮ.